ಫ್ರೆಂಡ್ಸ್, ನಾವೀಗ ಮಾಲ್ತೇಶ ಮೈಲಾರಲಿಂಗೇಶ್ವರನ ತಂಗಿ ಆಗಿರುವಂತಹ ರಣದಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡೋಣ ಬರೀ ಹೆಂಗಿದೆ ಅಂತೇಳಿ ದೇವಸ್ಥಾನ. ಮೈಲಾರಲಿಂಗೇಶ್ವರ ಮೇಲ್ಗಡೆ ಐತಲ್ಲ 7 ಕೋಟಿ ಗುಡ್ಡದ ಒಡೆಯ ಅವ್ರ ತಂಗಿ ಶ್ರೀ ರಣದಮ್ಮ ದೇವಿ ಅಂತ. ಇಂದ ಮಣಕಾಸುರ ಮಲ್ಲಾಸುರನ ಯುದ್ಧ ಸಂಹಾರ ಮಾಡ್ಬೇಕಾದ್ರೆ ಗುಡ್ದಯ್ಯಾಗ ಹೆಂಗೆ ಮಾಡ್ಬೇಕು ಕುದುರೆ ಐತಿ ಸಂಹಾರ ಮಾಡೋರು. ಅವಾಗ ಮಣಕಾಸುರನ ಸಂಹಾರ ಮಾಡಿದ್ರೆ ಒಂದು ಹನಿ ಬ್ಲಡ್ ಬಿದ್ದರೆ ಕೋಟ್ಯಾನು ಗಂಟೆ ರಾಕ್ಷಸ ಆಗೋರು. ಅವಾಗ ಗುಡ್ದಯ್ಯ ಸಂಹಾರ ಮಾಡ್ಕೊಂತ ಬರ್ಬೇಕಾದ್ರೆ ತುಪ್ಪದ ಮಾಳ ಹುಟ್ಟಿದ್ಲು. ತುಪ್ಪದ ಮಾಳ ಹುಟ್ಟಿದಾಗ ಅಣ್ಣ ನಿಂದೇನು ಕಷ್ಟ ಅಂತ ಕೇಳಿದಾಗ ಹಿಂಗಾಗೈತವ, ನಾನು ಸಂಹಾರ ಹೆಂಗೆ ಮಾಡ್ಕೊಂತ ಬರ್ತೀನಿ, ಹಂಗೆ ಕೋಟ್ಯಾನು ಗಂಟೆ ರಾಕ್ಷಸ ಹುಟ್ಟಾಕತ್ತಾರ ಅಂದ. ಅಣ್ಣ ನಾನು ರಕ್ತ ಕುಡಿಯಲ್ಲ, ನಾನು ತುಪ್ಪ ತಿಂತೇನೆ ಅಂದ. ಅನಂತ ಅಲ್ಲಿದ್ದ ಸಂಹಾರ ಮಾಡ್ಕೊಂತ ಇಲ್ಲಿ ಬಂದ ಮೈಲಾರಲಿಂಗೇಶ್ವರ. ಇಲ್ಲಿ ಬಂದು ಸಾಕಾಗಿ ಬೆವ್ರ ಸಿಟ್ಟು ಹಿಂಗೆ ಬಂಡಿಗೆ ಹೋಗಿದಾಗ ಈಕೆ ಬಂಡೆಯಲ್ಲಿ ಉದ್ಭವ ಆದ್ಮ್ಯಾಗ ಅಣ್ಣ ನಿನ್ನ ಕಷ್ಟ ಏನಂತ ಕೇಳಿದಾಗ ಈ ತಾಯಿ ರಣದವ ಹಿಂಗಾಕೈತಪ್ಪ, ನಮ್ಮ ಮಣಕಾಸುರ ಮಲ್ಲಾಸುರ ಸಂಹಾರ ಮಾಡಿದಾಗ ಈ ಥರ ಕೋಟ್ಯಾನು ಗಂಟೆ ರಾಕ್ಷಸ ಹುಟ್ಟಾಕತ್ತಾರ, ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವಾಗ ಈ ಉದ್ಭವ ಆಗಿ ಇಡೀ ಭೂಮಂಡಲಕ್ಕೆ ನಾಲಿಗೆ ಚಾಚಿದ್ಲು. ನಾಲಿಗೆ ಚಾಚಿ ರಕ್ತ ಕುಡಿದ್ಲು. ಈಕಿದು ವರ್ಷ ಜಾತ್ರೆ ಆಗುತ್ತಮ್ಮ. ಇಲ್ಲಿ ಬಂದಂಥ ಭಕ್ತಾದಿಗಳು ಕಷ್ಟ ನಷ್ಟಗಳು ಅಂತ ಬಂದರೆ ಆ ತಾಯಿ ಯಾರನ್ನ ಕೈ ಬಿಟ್ಟಲ್ಲ. ಯಾವುದೇ ತೊಂದರೆ ತಾಪತ್ರಗಳನ್ನ ಸಿದಾಕಾರ ಆ ತಾಯಿ ಕಾಯ್ಕೊಂಬರ್ತಾರೆ. ಆ ತಾಯಿ ಮ್ಯಾಗ ಇಲ್ಲಿ ಹಾಲು ಹಣ್ಣು ತುಪ್ಪ ನಾವು ಹೆಂಗೆ ಹಾಕ್ಕೊಂತ ಹೋಗ್ತೀವಲ್ಲ, ಅದೇ ಥರನ ಈ ತಾಯಿದ್ದ ತಿಳಿದ ಪಾದದವ್ರಿಗೇನು ಬರುತ್ತಲ್ಲ ಹಾಲು, ಇಲ್ಲಿ ಹೆಂಗೆ ಹಾಲು ಹರಿತಲ್ಲ ಅವ್ರು ಕೊಟ್ಟಂಥ ಇದ್ರೊಳಗೆ ಅವ್ರ ಮನೆಯ ಕಷ್ಟ ನಷ್ಟಗಳೆಲ್ಲ ಅದು ಬೈಲಾಕಂತಾರೆ. ಇದು ಭಾಳ ಪವರ್ಫುಲ್.